ಜ್ಯೋತಿ ನಿರಂಜನ್ ಕಾಲ ಬಲಿಯ ವಶವಾಗಿ ಈ ಮೂವರು ದೇವತೆಗಳು ರಜೋಗುಣ ಬ್ರಹ್ಮ, ಸತ್ವಗುಣ ವಿಷ್ಣು, ತಮೋಗುಣ ಶಿವ ತಮ್ಮ ಮಹಿಮೆ ತೋರಿಸಿ ಜೀವಿಗಳನ್ನು ಸ್ವರ್ಗ, ನರಕ ಹಾಗೂ ಭವಸಾಗರದಲ್ಲಿ 84 ಲಕ್ಷ ಯೋನಿಗಳಲ್ಲಿ ಅಲೆದಾಡಿಸುತ್ತಾರೆ. ಜ್ಯೋತಿ ನಿರಂಜನ ತನ್ನ ಮಾಯೆಯಿಂದ ನಾಗರಹಾವಿನಂತೆ ಜೀವಿಗಳನ್ನು ಹುಟ್ಟಿಸುತ್ತಾನೆ ಮತ್ತು ನಂತರ ಕೊಲ್ಲುತ್ತಾನೆ. ಯಾವ ರೀತಿ ನಾಗರಹಾವು ತನ್ನ ಬಾಲದಿಂದ ಮೊಟ್ಟೆಗಳ ಸುತ್ತಲೂ ಸುರುಳಿ ಮಾಡುತ್ತದೆ, ನಂತರ ಆ ಮೊಟ್ಟೆಗಳ ಮೇಲೆ ತನ್ನ ಹೆಡೆ ಹೊಡೆಯುತ್ತದೆ, ಇದರಿಂದ ಮೊಟ್ಟೆ ಒಡೆದು ಹೋಗುತ್ತದೆ, ಅದರಿಂದ ಮರಿ ಹೊರಗೆ ಬರುತ್ತದೆ, ಅದನ್ನು ನಾಗರಹಾವು ತಿಂದು ಹಾಕುತ್ತದೆ. ಹೆಡೆ ಹೊಡೆಯುವ ಸಮಯದಲ್ಲಿ ಕೆಲವು ಮೊಟ್ಟೆಗಳು ಒಡೆದು ಹೋಗುತ್ತವೆ, ಯಾಕೆಂದರೆ ನಾಗರಹಾವು ಸಾಕಷ್ಟು ಮೊಟ್ಟೆಗಳನ್ನು ಇಡುತ್ತದೆ. ಯಾವ ಮೊಟ್ಟೆಗಳು ಒಡೆಯುತ್ತವೋ ಅವುಗಳಿಂದ ಮರಿಗಳು ಹೊರಬರುತ್ತವೆ. ಒಂದು ವೇಳೆ ಯಾವುದಾದರೂ ಮರಿ ಸುರುಳಿಯಾಕಾರದ ಹಾವಿನ ಬಾಲದ ವೃತ್ತದಿಂದ ಹೊರಗೆ ಬಂದು ಬಿಟ್ಟರೆ ಆ ಮರಿ ಉಳಿದುಕೊಳ್ಳುತ್ತದೆ, ಇಲ್ಲದಿದ್ದರೆ ಸುರುಳಿಯಲ್ಲಿ ಆ ನಾಗರಹಾವು ಬಿಡುವುದಿಲ್ಲ. ಎಷ್ಟು ಮರಿಗಳು ಆ ಸುರುಳಿಯ ಒಳಗೆ ಇರುತ್ತವೋ ಅವುಗಳನ್ನೆಲ್ಲ ತಿಂದು ಹಾಕುತ್ತದೆ.